ಅಲ್ರಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಏನೂ ಸರ್ಪ್ರೈಸ್ ಇಲ್ಲನ್ರಿ ಅಂತೇನಲ್ಲ. ಅಲ್ಲಿ ವರ್ಷ ವರ್ಷ ಬರ್ತೈತಿ ಏನು ಸಣ್ಣ ಹುಡ್ರಂಗ್ಲಿ ಅಂತ. ಮದ್ವಿ ಮದ್ವಿ ದಿನಾಚರಣೆ ಸಣ್ಣ ಹುಡ್ರು ಮಾಡ್ಕೋತಾವ. ಬೆಳಗ್ಗಿದೆ ನಮ್ಮ ಜಗಳ. ಎಲ್ಲರಿಗೂ ನಮಸ್ಕಾರ ರೀ. ಭಾಳಷ್ಟು ದಿನ ಆಗಿತ್ತು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ಭಾಳ ಕೆಲಸಗಳಿದ್ವು ಮನ್ಯಾಗೂ. ಆಮೇಲೆ ನಮ್ಮ ಮನೆಯವ್ರು ದೊಡ್ಡ ಅಕ್ಕಾಗ ಸ್ವಲ್ಪ ಹುಷಾರಿಲ್ಲ. ಹಂಗಾಗಿ ಮಂದಿ ಬರೋರು ಹೋಗೋರು ನೋಡೋರು, ಹಾಗಾಗಿ ನಂಗೆ ಪುರ್ಸತ್ತು ಸಿಕ್ಕಿರಲಿಲ್ಲ. ನಿನ್ನೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ನಿನ್ನೆ. ಏನು ಮಾತಾಡ್ಬೇಕು ಗೊತ್ತಾಗಲ್ದು, ಭಾಳ ದಿನ ಆಯ್ತು. ಅದಕ್ಕೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಅಲ್ಲಿ ನೀವು ಭಾಳಷ್ಟು ಜನ ವಿಶ್ ಮಾಡಿದ್ರಿ. ಆದ್ರೆ ನನ್ನ ಮನೆ ಒಳಗೆ ಏನು ರಾಡಿ ನಡೀತಂತ ನಿಮಗೆ ಗೊತ್ತಿಲ್ಲ. ಅದನ್ನು ಇವತ್ತು ನಾ ಹೇಳೋಣಂತೇಳಿ. ಕರೆನ ನನ್ನ ಮನೆ ಅಷ್ಟೇ ಅಲ್ಲ, ಭಾಳಷ್ಟು ಮನೆಗೊಳಗೆ ಈ ರಾಡಿ ಆಕ್ಕತ್ತೇನ ಅಂತೇನೆ ನಾನು. ಏನಂದ್ರೆ ನಿನ್ನೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಬೆಳಗ್ಗೆ ಎದ್ದೆ. ಎದ್ದು ನಮ್ಮ ಮನೆಯವ್ರಿಗೆ ಏನಂದೆ, ನಂಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಏನೇನು ಅಂದ್ಕೊಂಡಿದ್ದೆ ಅಂದ್ರೆ, ಎದ್ದ ತಕ್ಷಣ ನಿಮ್ಮ ಗೌಡ್ರು ವಿಶ್ ಮಾಡ್ತಾರೆ, ಭಾಳ ಚಂದ ಮಾತಾಡ್ತಾರೆ ನಂಗೆ. ಆಮೇಲೆ ಇದು ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಅನ್ನಂಗಿಲ್ಲನ, ಹೆಂಡತಿಗೆ ಕನಸಿರ್ತೈತಿ, ನನ್ನ ಗಂಡ ನನ್ನ ಬಗ್ಗೆ ಭಾಳ ಚಂದ ಸ್ಟೇಟಸ್ ಇಡಬೇಕು, ಆ ಸ್ಟೇಟಸ್ ನೋಡಿ ಎಲ್ಲ ಹೊಟ್ಟೆ ಉರ್ಕೋಬೇಕು ಅಂತೇಳಿ. ಹೊಟ್ಟೆ ಉರ್ಕೋಬೇಕಂದ್ರೆ ನನ್ನ ಸ್ಟೇಟಸ್ ನೋಡಿ ಇವು ಎಷ್ಟು ಜೀವದನಪ್ಪ ಹೆಂಡತಿ ಮ್ಯಾಲೆ ಗಂಡ ಅಂತ ಅನ್ಕೋಬೇಕಂತ ನಮಗೆ ಆಸೆ ಇರ್ತೈತಿ. ಆದ್ರೆ ಇವ್ರೇನು ಮಾಡ್ತಾರೆ, ಹಂಗೆ ಮಾಡಂಗಿಲ್ಲ. ಒಂದು ಫೋಟೋ ಇಟ್ಬಿಡೋದು, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಮುದ್ದಿನ ಹೆಂಡತಿ ಅಂತ ಬರೆದು ಮುಗೀತು. ಹಂಗಲ್ಲ. ನಾನು ಒಂದು ಮತ್ತೇನು ಮಾಡಿದೆ, ನಿನ್ನೆ ನೀವು ನಗ್ತೀರಿ, ಗಡ ಶೇರ್ ಚಾಟಿಗೆ ಹೋಗಿ ನಾನೇ ಒಂದು ಚಲೋದು ಹೆಂಡತಿ ಬಗ್ಗೆ ಇರುವಂಥ ಒಂದು ನಂಗೆ ನಿಜವಾಗ್ಲೂ ನಗು ಬರತ್ತೆ. ಹೆಂಡತಿ ಬಗ್ಗೆ ಇರುವಂಥ ಒಂದು ಪೋಸ್ಟ್ ಚಲೋದು ಹುಡುಕಿದೆ. ಮೈ ಲೈಫ್, ನನ್ನ ನಗು ನೀನೆ, ನನ್ನ ಒಂದು ಜೀವ ನೀನೆ, ಆಮೇಲೆ ಇನ್ನೂ ಏನೇನಪ್ಪ ಇಷ್ಟುದ್ದ ಇತ್ತು. ಅದು ಒಟ್ಟೆಲ್ಲ ಕೂಡ ಓದಿ ಕಡೆಗೆ ಅದನ್ನು ತೊಗೊಂಡರಿ ಕಳಿಸಿದೆ ಅವ್ರ ಫೋನಿಗೆ, ಇದನ್ನು ಸ್ಟೇಟಸ್ ಇಡ್ರಿ ಸ್ಟೇಟಸ್ ಅಂದೆ. ಅಲ್ಲೆಲ್ಲ ನೀನೇ ಕಳಿಸೋದನ್ಲೇ, ಏನು ಮಾಡ್ಬೇಕು ಮತ್ತೆ? ನೀವು ಇಟ್ಟಿದ್ರೆ ನಾನು ಯಾಕೆ ಕಳಿಸ್ತಿದ್ದೆ? ಇವ್ರು ಇಟ್ಟಿದ್ರೆ ನಾನು ಯಾಕೆ ಕಳಿಸ್ತಿದ್ದೆ ಹೇಳ್ರಿ ನೋಡೋಣ. ಇವ್ರು ಇಡಲಿಲ್ಲ, ಮತ್ತೇನು ಮಾಡ್ಬೇಕು? ನಾನೇ ಕಳಿಸಿದೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಇಟ್ಟೇನು ಸ್ಟೇಟಸ್, ಬಂಗಾರದಂಥ ಗಂಡ, ಇಂಥ ಬಂಗಾರದಂಥ ಗಂಡ ಸಿಕ್ಕ ಮೇಲೆ ನನ್ನ ಜೀವನ ಬೆಳಕಾಗೈತಿ. ಆಮೇಲೆ ಮುತ್ತು ಅಮೂಲ್ಯವಾದ ರತ್ನ, ನಾನು ಜಗತ್ತಿನ ಅತ್ಯಂತ ದೊಡ್ಡ ಶ್ರೀಮಂತ ಹೆಂಡತಿ ಅಂತೆಲ್ಲ ಇಟ್ಟೀನಿ. ವಾಟ್ಸಪ್ ಭಾಳಷ್ಟು ಮಂದಿ ಫ್ಯಾನ್ಸಿಗೆ ಐತಿ, ನೋಡಿದವ್ರಿಗೆ ಗೊತ್ತಾಗಿರ್ತೈತಿ. ಈಗ ನಾನು ಇಟ್ಟೀನಿ, ಅದನ್ನ ನೋಡಿದ್ರೆ ಸ್ಟೇಟಸ್ ಅಂದ್ರೆ ಸ್ಟೇಟಸ್ಸೇ ನೋಡಿಲ್ಲ ಅವರು. ಮಧ್ಯಾಹ್ನ ಆಯ್ತು, ಸ್ಟೇಟಸ್ ನೋಡಿದ್ರೆ ಅಂದೆ. ನೋಡಿಲ್ಲ, ಏನಿಟ್ಟಿ ಅಂತ. ಅಲ್ಲ, ನಾನು ನನ್ನ ಬಾಯಿಗೆ ಹೇಳೋದಾದ್ರೆ ನಿಮಗೆ ಯಾಕೆ 20 ಸಲ ಸ್ಟೇಟಸ್ ನೋಡಿದ್ರೆ ಅಂತ ಕೇಳ್ತಿದ್ದೆ, ಹೌದಿಲ್ಲ? ನನಗೇನು ನನ್ನ ಗಂಡ ಸ್ಟೇಟಸ್ ನೋಡಿಬಿಟ್ಟು ಫುಲ್ಲು ಲವ್ ಬಂದ್ಬಿಡ್ಬೇಕು ಒಮ್ಮೆ. ಎಂಥ ನನ್ನ ಹೆಂಡತಿ ಹಂಗೆ ಇಟ್ಟಾಳ ಸ್ಟೇಟಸ್ ಅನ್ನೋ ಹಂಗೆ ಬರಲಿ ಲವ್ ಅಂದ್ರೆ, ಲವ್ ಇಲ್ಲ, ಆ ಬದ್ನಿಕಾಯಿ ಇಲ್ಲ. ಕರೆನ ಯೋ ದೇವ್ರಿ. ಆದರೂ ಏನನ್ರಿ, ಈ ಗಂಡಸೂರಿಗೆ ತಮ್ಮ ಪ್ರೀತಿನ ವ್ಯಕ್ತಪಡ್ಸಕ್ಕೆ ಬರಂಗಿಲ್ಲ, ನಿಜವಾಗ್ಲೂ ಬರಂಗಿಲ್ರಿ. ಹೆಣ್ಮಕ್ಳು ಭಾಳ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊತೀವಿ ನಾವು ಗಂಡಸೂರಿಂದ. ನಮ್ಗೆ ನನ್ನ ಮದುವೆ ವೆಡ್ಡಿಂಗ್ ಆ್ಯನಿವರ್ಸರಿನ ಅವರು ಹೂ ತಂದು ಕೊಡಬೇಕು, ಅದನ್ನು ಮಾಡ್ಬೇಕು, ಇದನ್ನು ಕೇಕ್ ಬೇಡ, ಹಳ ಆಗೋಲಿ, ಅದಿಬ್ರು ಸೇರಿ ಕಟ್ ಮಾಡೋದ, ಅವ್ರಿಗೆ ಮನಸ್ಸಿಲ್ಲ, ಹಳ ಆಗೋಲಿ ಅತ್ತಾಗ ಒಂದು ಏನಾರ ಗಿಫ್ಟ್ ಕೊಡಬೇಕು ಖುಷಿಯಿಂದ. ಅಯ್ಯೋ ಏನೇನೋ ಒಟ್ಟು ಇರ್ತೈತೆ ಅದು ಎಕ್ಸ್ಪೆಕ್ಟೇಷನ್ಸ್. ಏಮಿಲೇದು ಕೆಕ್ಕೆ ವಿನಯ್ ಕುಚ್ಚು ವಿನಯ್ ಅನ್ನಂಗೆ ಆಗೈತೆ ನೋಡ್ರಿ. ಅವ್ರಿಗೆ ಇರ್ತೈತಿ ಒಳಗೆ ಭಾಳ ಬೆಟ್ಟದಷ್ಟು ಪ್ರೀತಿ ಇರ್ತೈತಿ, ಆದ್ರೆ ಅದನ್ನು ವ್ಯಕ್ತಪಡ್ಸಕ್ಕೆ ಬರಲ್ಲ. ನಮ್ಮ ಹೆಣ್ಮಕ್ಳು ಹಂಗಲ್ಲ, ಎಷ್ಟು ಪ್ರೀತಿ ಇರ್ತೈತಲ್ಲ ಅದನ್ನು ನಮ್ಮ ಕೈಲಾದಷ್ಟು ವ್ಯಕ್ತಪಡಿಸ್ತೀವಿ. ಕರೇನ ಈ ಗಂಡಸನ್ನ ಪ್ರಾಣಿ ತನ್ನ ಪ್ರೀತಿನ ಹೊರಗೆ ಹಾಕುದು ಯಾವಾಗ ಗೊತ್ತಿಲ್ಲ. 3 ಹೊತ್ತು ನಮಗೆ ಬೈಯೋದ್ರಾಗ ಇರ್ತಾರ, ಇನ್ಯಾವಾಗ ಹೊರಗೆ ಹಾಕ್ಬೇಕು? ಅಯ್ಯೋ ನನ್ನ ಹಣೆ ಬಾರ್ಗಣೆ ಚೌತಿ. ಕರೇನ ರೀಪ್ಪ. ಆಮೇಲೆ ನಾನು ಬರ್ತಡೇಕ ಮದುವೆ ಆಗಿ ನನಗೆ 6 ವರ್ಷಕ್ಕೆ ರೀ, ನನಗೆ ಮಗು ಆಗಿ 6-7 ವರ್ಷಕ್ಕೆ ನನ್ನ ಮಗಳು ಹುಟ್ಟಿದ್ದು. ಅಲ್ಲಿವರೆಗೂ ಭಾಳ ಭಾಳ ಒಂದು ನೋವು ಅನುಭವಿಸ್ತೇನೆ ನಾನು. ಈಗ ನೆನೆಸ್ಕೊಂಡ್ರೆ ಕಣ್ಣ ನೀರು ಬರ್ತಾವೆ.
ಬಹಳ ಸಫರ್ ಪಟ್ಟೇನಿ. ಯಾಕಂದ್ರೆ ಕೆಲವೊಂದು ವಿಡಿಯೋಗಳಾಗ ನಾನು ತೊಗೊಂಡಿರ್ತೀನಿ. ನನ್ನ ಒಂದು ಮಗಳು ಮಕ್ಕಳಾಗದೇ ಇರೋರ್ದು ಸಂಕಟ ತೊಗೊಂಡಿರ್ತೀನಿ. ನೀವು ಆದಷ್ಟು ಮಂದಿ ಕಮೆಂಟ್ ಮಾಡ್ತೀರಿ, ಬೇಡ ಶಾಂತಕ್ಕ ದೌಡ್ ಪಾಪು ಆಗ್ಲಿ, ಆಕಿಗೆ ಪಾಪು ಆಗಲಿ ಪಾಪು ಆಗಲಿ ಅಂತ ನೀವು ಹೇಳ್ತೀರಿ. ನಾನು ಹ್ಞೂ ಅಂತ ನಾನು ಪ್ರೆಗ್ನೆಂಟ್ ಮಾಡ್ತೀನಿ. ಬಟ್ ನಿಜ ಜೀವನದಾಗ ಅಷ್ಟು ಸುಲಭ ರೀ. ಹೌದಲ್ಲ? ದೇವ್ರು ಕೊಡ್ಬೇಕು, ನಾವು ತೊಗೋಬೇಕು ಅಲ್ಲ. ಎಷ್ಟು ಕಷ್ಟಪಟ್ಟೀನಿ ಅಂದರೆ ಎಂತೆಂಥ ನನ್ನ ಕೈಯಾಗಿರೋ ಕೂಸಿನ್ನೇ ಕಸ್ಕೊಂಡು ಹೋಗ್ಯಾರ. ಸೊಸಿ ಮಾತಾಡ್ಕೊಂತ ಕೂಸಿನ ಕೊಟ್ಲು, ಅವ್ರ ಹೆಸರು ಹೇಳೋದು ಬೇಡ ಪಾಪ, ಕೊಟ್ಲು. ಅತ್ತಿ ಬಂದು ಒಮ್ಮಿಂದ ಮಕ್ಕ ಕೈಯನ್ನು ಕಸ್ಕೊಂಡು ಹೋಗ್ಬಿಟ್ಲು. ಇದು ಒಂದು ಸಲ ಅಲ್ಲ, 2 ಸಲ ನನಗೆ ಈ ಥರ ಇನ್ಸಿಡೆಂಟ್ ನಡೆದಿರೋದು. ನನಗೆ ಭಾಳ ಅವಾಗಿಂದ ನನಗೆ ಹೋಗಿ ಬರಕ್ಕೆ ನಾನು ಯಾವ ಮಕ್ಕಳನ್ನೂ ಎತ್ಕೊಳಕ್ಕೂ ಹೋಗಲಿಲ್ಲ, ಮುಟ್ಟಕ್ಕೂ ಹೋಗಲಿಲ್ಲ. ಅಷ್ಟು ನನಗೆ ಒಂಥರ ಬೇಜಾರಾಗಕ್ಕೆ ಶುರುವಾಗ್ಬಿಡ್ತು. ಯಾಕೆ ಬೇಡಪ್ಪ, ಯಾಕೆ ಬೇಕತ್ತಾಗ ನಾನು ಮುಟ್ಟೋದು ಅದರಿಂದ ಅವ್ರಿಗೇನೋ ಕೆಟ್ಟ ಅನ್ನಿಸ್ತಾ ಐತಿ, ಬೇಡ ಅನ್ನಂಗಾಗಿ ನಾನು ಮುಟ್ಟಕ್ಕೆ ಹೋಗಲಿಲ್ಲ. ಅಲ್ಲಿವರೆಗೂ ಹೋಗಲಿ, ಸುಮ್ಮನೆ ಯಾಕೆ ನನ್ನ ಕಷ್ಟ ನಾನು ನಿಮ್ಮ ಮುಂದೆ ಹೇಳ್ಕೊಂಡು ನಿಮಗೆ ಬೇಜಾರು ಮಾಡೋದು ಬೇಡ. 7 ವರ್ಷ ಹತ್ತತ್ರ ನನ್ನ ಮಗಳು ಹುಟ್ಟ ಮಟನೂ ನನ್ನ ಗಂಡ ನನ್ನ ಬರ್ತಡೇ ಬಂತಂದ್ರೆ ನೋಡ್ಬೇಕು ನೀವು, ನಸಕ್ನ್ಯಾಗ ವಿಶ್ ಮಾಡೋದೇನು, ಅಯ್ಯೋ ಅಯ್ಯೋ ನನ್ನ ಬಂಗಾರ, ನನ್ನ ಮುತ್ತಿನ ರತ್ನ, ನನ್ನ ಬಂಗಾರದ ಹೆಂಡತಿ ಅಂತೇಳಿ ಅಷ್ಟು ಜೀವ ಮಾಡ್ತಿದ್ರು. ನನ್ನ ಮಗಳು ಹುಟ್ಟಿದ್ಲು ತಗ ಎಲ್ಲ ಹೋತ್ ಟುಸ್ ಪಟಾಕಿ. ನನ್ನ ಮ್ಯಾಗಿರೋ ಪ್ರೀತಿನ ಹಂಗೆ ಮಗಳ ಮೇಲೆ ಫುಲ್ ಶಿಫ್ಟ್. ನಿಜವಾಗ್ಲು ಈಗ ಕೇಳ್ರಿ ಬಾಯ್ಬಿಟ್ಟು, ರೀ ನಿಮ್ಗೆ ನಾನು ಇಷ್ಟನಾ ಏನು ನಿಮ್ಮ ಮಗಳು ಇಷ್ಟನಾ ಅಂದ್ರೆ, ಪ್ರಿಯಾ ಸುಳ್ಳ್ಯಾಕೆ ಹೇಳಿ, ನನಗೆ 50 ಭಾಳ ಆಗ್ತದೆ, ಮತ್ತೆ 40% ನಿನ್ನ ಮೇಲೆ ಜೀವ ಇಟ್ಟರೆ 60% ನನ್ನ ಮಗಳ ಮೇಲೆ ಜೀವ ಇಟ್ಟೇನೆ ಅಂತಾರೆ. ಹೆಂಗಾಗಕ್ಕಿಲ್ಲ ಈ ಹೃದಯಕ್ಕೆ. ಆದರೂ ಹೋಗಲಿ ಬಿಡ, ಮತ್ತು ಅದು ನನ್ನ ಅದು ನನ್ನ ಮಗಳು ಅಂತೇಳಿ ಸುಮ್ಮನಕ್ಕೀವಿ ಅಲ್ಲ. ಆ್ಯಕ್ಚುಲಿ ಖುಷಿ ಅದ ಒಂದು ರೀತಿ. ಆದರೆ ಆವಾಗಿಂದ ಯಾವ ಗಿಫ್ಟು ಇಲ್ಲ ರೀ, ಯಾವ ಸರ್ಪ್ರೈಸು ಇಲ್ಲ. ಕೊಡಿಸ್ತಾರೆ, ಬಂಗಾರ ಬೆಳ್ಳಿ ಕೊಡಿಸ್ತಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನಮಗೆ ಹೆಣ್ಮಕ್ಳಿಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಒಂದು ಹೊರಗೆ ಕರ್ಕೊಂಡೋದ್ರೆ ಖುಷಿ, ಊಟಕ್ಕೆ ಅದು ಜುಲ್ಮಿ ಮಾಡಿ 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 ಒತ್ತಾವತ್ತಿ ಹಚ್ಚಿ ಎಳ್ಕೊಂಡು ಹೋಗ್ಬೇಕು. ನಡ್ದಿಂದಾಗ 20 ಸಲ ಹೋಗಿ ತಿಂದು ಬಂದಿರ್ತೀವಿ. ಮುದ್ದಾಮಿ ಗಂಡಸೂರ್ಗೆ ಏನಾಕೈತೆ ಗೊತ್ತಿಲ್ಲ, ವೆಡ್ಡಿಂಗ್ ಆ್ಯನಿವರ್ಸರಿ ಬಂದ್ರೆ ಹೊರಬೀಳಕ್ಕೆ ಬೇಜಾರು ಹೋಕ್ಕೆ. ಮತ್ತು ನಮಗೆ ಹೆಣ್ಮಕ್ಳಿಗೆ ಹೆಂಗೆ ಬರ್ತಡೇಕ್ಕೆ ಗಿಫ್ಟ್ ಕೊಡಲಿ ಅಂತ ಆಸೆ ಪಡ್ತೇವೆ. ಆಮೇಲೆ ನಾವು ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟ್ ಕೊಡಲಿ ಅಂತ ಆಸೆ ಪಡ್ತೇವೆ. ಆಮೇಲೆ ನಮ್ಗೆ ಏನೋ ಒಂದು ಸ್ಪೆಷಲ್ ಡೇ ಇದ್ದಾಗ ಅದು ಸ್ಪೆಷಲ್ಲಾಗಿರ್ಬೇಕು. ಸ್ಟೇಟಸ್ ಇಡೋಕೆ ಒಂದು ಖುಷಿ ನಮಗೆ, ಇಂತಿಂತಲ್ಲಿ ಹೋಗಿವಿ. ಆಮೇಲೆ ಮುದ್ದಾಮ್ ಫೋನ್ ಹಚ್ಚಿರ್ತಾರೆ ನಮ್ಗೆ ಹೇಳ್ತಾರೆ ವಿಶ್ ಮಾಡಕ್ಕೆ. ಹೌದಾ? ಆವಾಗ ಎಲ್ಲಿ ಹೋಗಿದ್ರಿ ಅಂತ ಕೇಳ್ತಾರೆ. ಏನು ಹೇಳೋಣ, ಇಲ್ಲ ಮನೆ ಬಾಂಡೆ ತಿಕ್ಕೊಂದು ಬಿದ್ದನ್ನು ನೋಡಿಲ್ಲೇ ಅಂತ ನಮ್ಮಮ್ಮ ತಲೆ ಕೆಟ್ಟು ನಾನಂತರ. ನಿನ್ನೆ ನಮ್ಮ ವೆಡ್ಡಿಂಗ್ ನಂಗೆ ಒಂದು ಸ್ವಲ್ಪ ನಮ್ಮ ಕಿಚನ್ ಗ್ಲೋಸರೀಸ್ ಎಲ್ಲ ಅಲ್ಲೇ ಇತ್ತು, ಹಾಗಾಗಿ ಅದನ್ನು ನೋಡ್ಕೊಂಬರೋಣ್ರಿ ಅಂತೇಳಿ ಹೋಗುನು ಅಂದೆ. ಪ್ರಿಯಾ ನನಗೆ ವಾಕಿಂಗಿಗೆ ಟೈಮ್ ಆಕತಿ, ಏನ ಬರೋಣ ಅಂತ ನಡಿ ಅಂದರು. ಅಲ್ಲ ಮತ್ತು ನಾನು ಮಾಲಿಗೆ ಅದಕ್ಕೆ ಕರ್ಕೊಂಬಂದಿನಿ ಅಂದೆ. ಅರ್ಬಿ ನೋಡಕ್ಕಂತೇಳಿ ಈ ಕಡೆ ತಿರುಗಿದ ತಕ್ಷಣ ಮುಕ್ಕೊಳೆರೆ ತುಟ್ಟಿ ಅಲ್ಲಿ ಅದಕ್ಕೆ ಹೊಕ್ಕಿಯ ಖಾಲಿ ಪೀಲಿ. ಮೊನ್ನೆರ 4-5 ಜೊತೆ ಅರ್ಬಿ ತಂದಿ ಚನ್ನಬಸ್ತಪ್ಪನ ಅಂಗಡ್ಯಾಗ, ಅವನ್ನೇನು ಮಾಡ್ತಿ, ನಡಿ ಮನೆಗೆ ಅಂತಂದು. ಚಪ್ಪಲ್ ಕಾಲಾಗದಾವಲ್ಲ, ಮತ್ತೇನ ಹುಡುಗಿಗೇನ ಬೇಡ, ಮತ್ತ್ಯಾಕೆ ಏನರ ತಿಂತೀಯನ? ಈಗ ಇಟ್ಟು ದಪ್ಪದಿ ಎದಕ್ಕೆ ಅವ್ನು ಜಂಕ್ ಫುಡ್ ತಿಂತಿ ಖಾಲಿ ಪೀಲಿ, ತಣ್ಣಗ ನಡಿಲೆಪ್ಪ ಏನೂ ಬೇಡ ಅಲ್ಲಿ. ಮತ್ತೆ ತಿಂತೀಯೇನು? ನಾನು ತೆಲಿಗೆ ಒಂದ್ಬಿಡ್ತು ನಂಗೆ. ಕರೇನ ಮಾಲ್ನೇ ಜಗಳ ಆಯ್ತು ನಂದು. ಜಗಳ ಏನು ಮಾಡಿದೆ, ನಾ ಮಾತಾಡಕ್ಕೆ ಹೋಗಲಿಲ್ಲ, ಸುಮ್ಮನೆ ಬಿಟ್ಟೆ. ಇದೇ ಜಗಳ. ಪ್ರಿಯಾ ಏನರ ತಿಂತೀಯಾ? ಒಲ್ಲೆ. ಅಲ್ಲೋ ಮರೆ ಅಕ್ಷಯ ಪಾರ್ಕಿಗೆ ಹೋಗೋಣ, ಒಲ್ಲೆ. ಪಾನಿಪುರಿ ತಿಂತೀಯಾ? ಒಲ್ಲೆ. ಸೇವ್ಪುರಿ ತಿಂತೀಯಾ? ಒಲ್ಲೆ. ಮತ್ತು ಏನು ತಿಂತಿ? ನಂಗೆ ಏನು ಬೇಡಪ್ಪಿ, ಹಂಗೇನು ತಿನ್ನೋ ಮನಸ್ಸಿಲ್ಲ, ಸುಮ್ಮನೆ ಮನೆಗೆ ಹೋಗೋಣ ಅಷ್ಟೇ. ಅಲ್ಲ ನೋಡಿ, ತಿಂತೀಯ ಅಂದ್ರೆ ಒಲ್ಲೆ ಅಂತಿ, ಮನೆಗೆ ಹೋಗೋಣ ಅಂತಿ, ಮತ್ತು ಆಮೇಲೆ ಮನೆಗೆ ಹೋಗಿಂದ ನಂಗೆ ಏನು ಕೊಡಿಸಿಲ್ಲ, ಏನು ತಿಂದಿಲ್ಲ ಅನ್ಬೇಡ ಅಂತ ಅನ್ನಕ್ಕೆ. ನಾನು ಅನ್ನಕ್ಕಂತೇಳಿ ಮನೆಗೆ ಕರ್ಕೊಂಡು ಹೊಂಟೇನಿ. ಸಂಜೆಗೆ ಬಂದಿನ ಜಗಳ ಮಾಡಕ್ಕೆ ನಂಗೆ ಏನಾರ ಒಂದು ಕಾರಣ ಬೇಡನ್ರಿ. ಅವ್ರು ಆಮೇಲೆ ಏನು ಮಾಡ್ಬಿಡ್ತಾರೆ, ನಿಂಗೆ ತಿನ್ನಿಸ್ಕೊಂಬಂದೇನಲ್ಲ ಮತ್ತೆ ಜಗಳ ಮಾಡ್ತೀಯ ಅಂತಾರೆ. ಮತ್ತು ನಂಗೆ ಜಗಳ ಮಾಡೋಕ್ಕೆ ಕಾರಣ ಬೇಕಲ್ಲ. ಫ್ರಸ್ಟ್ರೇಷನ್ ಎಲ್ಲಿ ಹೋಗ್ಬೇಕದು? ಅದು ಬೆಳಗ್ಗೆ ಎಷ್ಟೊತ್ತಿಗೆ ವಿಶ್ ಮಾಡ್ಯಾರ ಗೊತ್ತಾ? ಫಸ್ಟ್ ನಮ್ಮ ದೊಡ್ಡ ಆಂಟಿ ಫೋನ್ ಹಚ್ಚಿದ್ರು, ಅವರು ವಿಶ್ ಮಾಡಿದ್ರು. ಆಮೇಲೆ ಅವ್ರ ಮಕ್ಕಳು ಬಂದ್ರೆ ಅವ್ರು ವಿಶ್ ಮಾಡಿದ್ರು. ಆಮೇಲೆ 11 ಗಂಟೆ ಆಗಿತ್ತು. ಅವಾಗ ಪ್ರಿಯಾ ಅದು ವಿಷಯ ಮಾಡಿಲ್ರಿಪ್ಪ, ಪ್ರಿಯಾ ಯಾವ್ದಾರು ಫೋಟೋ ಇದ್ರೆ ಕಳಿಸಂತ.
ನನ್ನ ಫೋನ್ಯಾಗಿರೋ ಫೋಟೋ ನಂದು ಇವ್ರದ್ದು ನಾನು ಇವ್ರಿಗೆ ಕಳಿಸಿ ಇವ್ರು ಅದನ್ನು ಆಮೇಲೆ ಸ್ಟೇಟಸ್ ಇಡೋರಂತೆ. ನೋಡಿ ವಿಚಾರ ಮಾಡ್ರಿ, ಎಷ್ಟು ಬೇಜಾರಾಗೈತೆ ನೋಡ್ರಿ ಅವ್ರಿಗೆ. ಸಂಸಾರ ಅಂದ್ರೆ ಎಷ್ಟು ಬೇಜಾರಾಗೈತೆ ನೋಡ್ರಿ. ನಮಗೆ ಹೆಣ್ಮಕ್ಳಿಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಬರತ್ಲೆ ಹೊಸದಾಗಿ ಜೀವಿಸ್ತೇವೆ ನಾವು. ಹೊಸದಾಗಿ ನಮ್ಗೆ ಈಗೇ ಲಗ್ನ ಆತೇನೋ ಅನ್ನುವಷ್ಟು ಸಂಭ್ರಮ ಪಡಕ್ಕೆ ನಿಂದಿರ್ತೀವಿ. ಓಕೆ, ಅದು ಇಲ್ರಿಪ್ಪ. ಅಲ್ರಿ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಏನೂ ಸರ್ಪ್ರೈಸ್ ಇಲ್ಲನ್ರಿ ಅಂತೇನಲ್ಲ. ಅಲ್ಲಿ ವರ್ಷ ಬರ್ತೈತಿ, ಏನು ಸಣ್ಣ ಹುಡ್ರಂಗ್ಲಿ ಅಂತ. ಮದುವೆ ದಿನಾಚರಣೆ ಸಣ್ಣ ಹುಡ್ರು ಮಾಡ್ಕೋತಾವ. ಬೆಳಿಗ್ಗೆ ನಮ್ಮ ಜಗಳ ಅಲ್ರಿ. ಹೇಳಿ ಏನಾರು ಸ್ಪೆಷಲಾಗಿ ಮಾಡಿ ಹೇಳಿ. ಏನು ಮಾಡಲಿ, ಕೇಕ್ ತರಿಸ್ಲ? ಕೇಕ್ ತಿನ್ನೋಕೆ ಇಷ್ಟ ಇಲ್ಲ. ಹೋಗ್ಲಿ, ಇವಕ್ಕೆ ನಾವೇ ಗಿಫ್ಟ್ ಕೊಡೋಣ, ಏನಾರ ಸರ್ಪ್ರೈಸ್ ನಾವೇ ಕೊಡೋಣ ಅಂತಂದೇಳಿ ಅಂದ್ಕೊಂಡು ರೀ ನೀವು ಕೇಕ್ ತಿಂತೀರ, ಕೇಕ್ ತರಿಸ್ಲ? ವಾಚ್ ಕೊಡಿಸ್ಲ ಹೊಸದೊಂದು ಚಲೋದು? ಬೇಡ, ನಾ ವಾಚ್ ಹಾಕೊಳ್ಳಲ್ಲ, ನಂಗೆ ಇಷ್ಟ ಇಲ್ಲ. ಮತ್ತು ಏನು ಹಾಕೊಂತ ಬಂಗಾರ ಬೆಳ್ಳಿ ಕೇಳ್ತಾರೆ. ನಮ್ಮ ಕಡೆ ರೊಕ್ಕ ಇರ್ಬೇಕಲ್ಲ ಅಷ್ಟು ಕೊಡ್ಸಾಕ. ನಾವು ಕೊಡಿಸಿದ್ರೆ ನನ್ನ ಜೋಡಿ ಅರ್ಬಿ ಕೊಡಿಸ್ಬೋದು. ಭಾಳ ಅಂದ್ರೆ ಒಂದು ಜೋಡಿ ಅರ್ಬಿ ಕೊಡಿಸ್ಬೋದು. ಇವು ಏನು ಒಂದು ಜೊತಿನ ಒಂದು ವರ್ಷ ಮಾಡ್ತಾರ ಪತೀರ, ಮತ್ತು ನಮಗೂ ಮಾಡಂತಾರ. ನಮ್ದು ಇವ್ರಂಗೆ ಆಗಂಗಿಲ್ಲ ಬಿಡು. ಹೆಣ್ಣು ಮಕ್ಕಳದು ಹಂಗೆ ಆಕತ್ತೇನ್ರಿ ಹೇಳ್ರಿ ನೋಡೋಣ. ಈಗ ಹುಟ್ಟಿದ ಸೀರೆ ಇನ್ನೊಂದು ಫಂಕ್ಷನಿಗೆ ಉಟ್ಕೊಂಡೋಗಿ ಆಕಿ ಕೇಳ್ತಾಳೆ, ಅಯ್ಯ ಮನೆ ಇದನ್ನ ಉಟ್ಕೊಂಬಂದಿದ್ಲೆವ, ಮತ್ತು ಅದನ್ನ ಉಟ್ಕೊಂಡತ್ ನೋಡ್ಯವ, ಇದಕ್ಕೇನು ಸೀರ್ಗೀರ್ ಗತಿ ಇರಕ್ಕಿಲ್ಲನು ಅಂತೇಳಿ ಇವ್ರು ಮಾತಾಡ್ತಿರ್ತಾರೆ. ಇವ್ರು ಯಾರು ಜೊತೆಗಿದ್ದವ್ರು ಮಾತಾಡ್ತಿರ್ತಾರೆ. ಇವ್ರಿಗೇನು ಅದೆಲ್ಲ ಗಂಡು ಮಕ್ಕಳನ್ನ ಯಾವ ನೋಡಕ್ಕೆ ಬರ್ತಾನೆ ರೀ? ಗಂಡು ಮಕ್ಳು ಅರ್ಬಿನೇ ನೋಡೋದಿಲ್ಲ, ಗಂಡು ಮಕ್ಳು ಮಾರಿನೇ ನೋಡೋದಿಲ್ಲ. ತಿರುಗಿ ಕೇಳಿದ್ರೆ ಹೌದಿಲ್ಲ. ಹೆಣ್ಣು ಮಕ್ಳದು ಹಂಗೆ ಹಂಗಿಲ್ಲ. ಈಗ ಹೋಲ್ಬಿಡ್ರಿ, ಅರ್ಬಿ ವಿಚಾರಕ್ಕೆ ಹೋದ್ರೆ ಮತ್ತೆ ಭಾಳ ದೊಡ್ಡದಾಕೈತಿ. ಇನ್ನೂ ಭಾಳ ಸುಮಾರು ಮಾತಾಡೋದೈತಿ. ಭಾಳಷ್ಟು ವಿಚಾರಗಳನ್ನ ನನ್ನನ್ನು ನಿಮ್ಮ ಮುಂದೆ ತೋಡ್ಕೋಬೇಕಂತ ಅದೇನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗ್ಯಾರ ನೋಡಾದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ವಿಡಿಯೋ ಯಾಕೆ ಲೇಟ್ ಆಯ್ತು, ಯಾಕೆ ಲೇಟಾಗಿ ಹಾಕ್ತೀರಿ ಅಂತ ಕೇಳಿದ್ರಿ. ನಾಳೆ ಒಂದು ಆದರೆ ಡೈಲಿ ರೊಟೀನ್ ಮಾಡ್ತೀನಿ, ಅವಾಗ ನಿಮಗೆ ಗೊತ್ತಾಕೈತಿ ಯಾಕೆ ವಿಡಿಯೋ ಲೇಟ್ ಆಗ್ತೈತಿ ಅಂಥೇಳಿ. ಅಡುಗೆ ಬರವಳ್ಳ ರೀ ಮಾಡೋಕೆ. ಮೊದಲೇ ನಂಗೆ ಅಕ್ಕಿ ಬರವಳ್ಳು. ನಾ ಅಡುಗೆನೂ ಈಗೊಬ್ರು 15 ದಿನದಿಂದ ಒಬ್ಬರು ಅಕ್ಕಾರ ಬರಾಕತ್ತಾರ್ರಿ ಅಡುಗೆ ಮಾಡೋಕೆ. ಪಾಪ ಅಡುಗೆ ಚಲೋ ಮಾಡ್ತಿದ್ರಿ ಇಲ್ಲ ಅಂತಲ್ಲ. ಅವರು ಬಂದಿಲ್ಲ ಈಗ ಸನೇದ್ರಾಗ. ಒಟ್ಟು ಒಂದು 2-3 ದಿನನೇ ಆಯ್ತು, ಒಟ್ಟು ಅಡುಗೆ ಅವ್ರು ಬಂದಿಲ್ಲ. ಹಾಗಾಗಿ ಅದು ನಮ್ಮ ಮೈ ಮೇಲೆ ಐತಿ ಈಗ. ಮತ್ತು ಆಮೇಲೆ ನಮ್ಮ ಅಂಟಿಗೆ ಹುಷಾರಿಲ್ಲ, ನೋಡಕ್ಕೆ ಬರ್ತಾರೆ. ಅಂಟಿಗೆ ಹುಷಾರಿಲ್ಲ ಅಂತೀನಿ. ಏನಾಗೈತೆ ಅಂತ ಕೇಳ್ಬೋದು ನೀವು. ಅವ್ರನ್ನ ನೋಡ್ಕೊಳ್ಳೋ ರೆಸ್ಪಾನ್ಸಿಬಲ್ ನಮ್ಮ ಮೇಲೆ ಐತಿ, ನಾವೇ ನೋಡ್ಕೋಬೇಕಾಕತಿ. ಹಂಗಂತ ನಾನು ಎಲ್ಲದನ್ನು ಹೇಳ್ತಿಲ್ಲ, ಏನು ನಮ್ಮ ಬಗ್ಗೆ ದೊಡ್ಡದು ಇದನ್ನು ಹೇಳ್ತಿಲ್ಲ. ಅಂದರೆ ಈಗ ಸದ್ಯದ ಮಟ್ಟಿಗೆ ನಾವೀಗ ಮತ್ತೀಗ ನಮ್ಮ ಮನೆಯವರು ಅಕ್ಕನ ಮೇಲೆ ಭಾಳ ಪ್ರೀತಿ. ನಮ್ಮ ಮನೆಯವರಿಗೆ ದೊಡ್ಡ ಅಕ್ಕನ ಮೇಲೆ ಭಾಳ ಪ್ರೀತಿ ಅವರಿಗೆ. ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇವ್ರು ತಡ್ಕೊಳಂಗಿಲ್ಲ. ಹಾಗೆ ಮತ್ತು ಚೈನ್ ಲಿಂಕ್ ಇರ್ತಾವಲ್ಲ, ಹಂಗಾಗಿ ಅವ್ರಿಗೆ ಹುಷಾರಿಲ್ಲ ಅಂದ ತಕ್ಷಣ ನೋಡಕ್ಕೆ ಬರ್ತಿರ್ತಾರೆ. ಆಮೇಲೆ ಅವ್ರಿಗೆ ಎದ್ದು ಅಡುಗೆ ತೆಗಿಯೋದು ಮಾಡೋದು. ಈಗ ನಮ್ಮ ಕಡೆ ಹೆಂಗೆ ರೀ, ಅಡುಗೆ ಕಟ್ಕೊಂಡು ಬರ್ತಾರೆ ಜಗ್ಗಷ್ಟು. ಅಡುಗೆ ಕಟ್ಕೊಂಬಂದು ನೋಡಕ್ಕೆ ಬಂದು ಅವ್ರು ಏನು ಹುಷಾರಿರಲ್ಲ ಅವ್ರಿಗೆ ಊಟ ಮಾಡಿಸಿ, ಇವರು ನಮ್ಮ ಜೊತೆಗೆ ಎಲ್ಲರೂ ಊಟ ಮಾಡ್ಕೊಂಬಂದು ಕಟ್ಕೊಂಬಂದು ಅಡುಗೆನ ನಾವು ಒಂಚೂರು ಮನ್ಯಾಗ ಏನಾರ ಮಾಡಿರ್ತೀವಿ, ಎಲ್ಲ ಕೂಡ ಊಟ ಮಾಡ್ಕೊಂಡು ಸಂಜೆ ಮುಂದೆ ಹೋಗ್ತಾರೆ ಅವ್ರು. ಹಿಂಗಿದ್ದಾಗ ಏನಾಗ್ಬಿಡ್ತೈತೆ ಅಂದ್ರೆ ಅವ್ರು ನೋಡಕ್ಕೆ ಬಂದಿರ್ತಾರೆ. ಆ ಟೈಮ್ನಾಗ ನಾವು ನನ್ನ ಪಾಡಿಗೆ ನನ್ನ ಜೊತೆಗೆ ಸುಮ್ಮನೆ ನನ್ನ ಕತೆ ಮಾಡ್ಕೊಂಡು ಕುಂದಿರ್ತೇನೆ ಅನ್ನೋಕೆ ಆಗಂಗಿಲ್ಲ. ಅವಾಗ ಅವ್ರಿಗೆ ಅಡುಗೆ ಎಲ್ಲ ತೆಗೆದು ನಮ್ಮ ಪಾತ್ರೆಗೆ ಹಾಕಿ ಅವರು ಎಲ್ಲ ಡಬ್ಬಿಗಳ್ನ ತೊಳೆದು ಚೆಂದಾಗಿ ಅವ್ರ ಚೀಲಕ್ಕೆ ಹಾಕಿ ತಯಾರು ಮಾಡಿ ಇಟ್ಬಿಡ್ಬೇಕು. ಆಮೇಲೆ ಅವ್ರಿಗೆ ಊಟಕ್ಕೆ ನೀಡಬೇಕು, ಅವ್ರದ್ದಷ್ಟರದ್ದು ಊಟ ಆಗ್ಬೇಕು, ನಮ್ಮದು ಊಟ ಆಗ್ಬೇಕು, ಮತ್ತು ಅವ್ರ ಜೊತೆಗೆ ಒಂದು 4 ಮಾತು ಆಗಬೇಕು. ಹಂಗೆ ನಮ್ಮ ಪಾಡಿನ ಇರ್ತೇವೆ. ಅವ್ರಿಗೆ ಕತಿ ಗಿತಿ ನಮ್ಮ ವಿಡಿಯೋ ಐತಿ ಇದೆಲ್ಲ ಅವ್ರಿಗೆ ಗೊತ್ತಾಗಲ್ಲ. ಎಂಥ ಸೊಕ್ಕ ನೋಡ್ಯಾವ ಅದಕ್ಕೆ ಹೋದ್ರೆ ಅಲ್ಲಿ ಮ್ಯಾಗ ಒಟ್ಟು ಹೋಗಿ ಕುಂತಿತ್ತವ ಅದ್ರ ಪಾಡಿಗದು ಅಂತಾರೆ. ಅದಕ್ಕೆ ನನಗೆ ಭಾಳ ತ್ರಾಸ ಆಗ್ತಾಯಿತ್ರಿ. ನನಗೂ ಅರ್ಥ ಮಾಡ್ಕೊರಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ. ಆದರೂ ಹಾಕ್ತೇನೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹಕ್ಕೆ ಸದಾ ಚಿರಋಣಿ. ಅಲ್ರಿ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಏನೂ ಸರ್ಪ್ರೈಸ್ ಇಲ್ಲನ್ರಿ ಅಂತೇನಲ್ಲ. ಅಲ್ಲಿ ವರ್ಷ ಬರ್ತೈತಿ, ಏನು ಸಣ್ಣ ಹುಡ್ರಂಗ್ಲಿ ಅಂತ. ಮದುವೆ ದಿನಾಚರಣೆ ಸಣ್ಣ ಹುಡ್ರು ಮಾಡ್ಕೋತಾವ. ಬೆಳಿಗ್ಗೆ ನಮ್ಮ ಜಗಳ ಅಲ್ರಿ. ಹೇಳಿ ಏನಾರು ಸ್ಪೆಷಲಾಗಿ ಮಾಡಿ ಹೇಳಿ. ಏನು ಮಾಡಲಿ, ಕೇಕ್ ತರಿಸ್ಲ? ಕೇಕ್ ತಿನ್ನೋಕೆ ಇಷ್ಟ ಇಲ್ಲ. ಹೋಗ್ಲಿ, ಇವಕ್ಕೆ ನಾವೇ ಗಿಫ್ಟ್ ಕೊಡೋಣ, ಏನಾರ ಸರ್ಪ್ರೈಸ್ ನಾವೇ ಕೊಡೋಣ ಅಂತಂದೇಳಿ ಅಂದ್ಕೊಂಡು ರೀ ನೀವು ಕೇಕ್ ತಿಂತೀರ, ಕೇಕ್ ತರಿಸ್ಲ? ವಾಚ್ ಕೊಡಿಸ್ಲ ಹೊಸದೊಂದು ಚಲೋದು? ಬೇಡ, ನಾ ವಾಚ್ ಹಾಕೊಳ್ಳಲ್ಲ, ನಂಗೆ ಇಷ್ಟ ಇಲ್ಲ.
ಮತ್ತು ಏನು ಹಾಕೊಂತಿ ಬಂಗಾರ ಬೆಳ್ಳಿ ಕೇಳ್ತಾರೆ ನಮ್ಮ ಕಡೆ ರೊಕ್ಕ ಇರ್ಬೇಕಲ್ಲ ಅಷ್ಟು ಕೊಡ್ಸಾಕ. ನಾವು ಕೊಡ್ಸಿದ್ರೆ ಒಂದು ಜೋಡಿ ಅರ್ಬಿ ಕೊಡಿಸ್ಬೋದು ಭಾಳ ಅಂದ್ರೆ ಒಂದು ಜೋಡಿ ಅರ್ಬಿ ಕೊಡಿಸ್ಬೋದು. ಇವು ಏನು ಒಂದು ಜೊತಿನ ಒಂದು ವರ್ಷ ಮಾಡ್ತಾರಪ್ಪ ತೀರ ಮತ್ತು ನಮಗೂ ಮಾಡಂತಾರ. ನಮ್ದು ಇವ್ರಂಗೆ ಆಗಂಗಿಲ್ಲ ಬಿಡು. ಹೆಣ್ಣು ಮಕ್ಳದ್ದು ಹಂಗೆ ಆಕತ್ತೇನ್ರಿ ಹೇಳ್ರಿ ನೋಡೋಣ. ಈಗ ಹುಟ್ಟಿದ ಸೀರೆ ಇನ್ನೊಂದು ಫಂಕ್ಷನಿಗೆ ಉಟ್ಕೊಂಡೋಗಿ ಆಕಿ ಕೇಳ್ತಾಳೆ, ಅಯ್ಯ ಮನ್ ಇದನ್ನ ಉಟ್ಕೊಂಬಂದಿದ್ಲೆವ್ವ ಮತ್ತು ಅದನ್ನ ಉಟ್ಕೊಂಡತ್ ನೋಡ್ಯವ ಇದಕ್ಕೇನು ಸೀರ್ಗೀರ್ ಗತಿ ಇರಕ್ಕಿಲ್ಲನು ಅಂತೇಳಿ ಇವ್ರು ಮಾತಾಡ್ತಿರ್ತಾರೆ. ಇವ್ರು ಯಾರು ಜೊತೆಗಿದ್ದವ್ರು ಮಾತಾಡ್ತಿರ್ತಾರೆ. ಇವ್ರಿಗೇನು ಅದೆಲ್ಲ ಗಂಡು ಮಕ್ಕಳನ್ನ ಯಾವ ನೋಡಕ್ಕೆ ಬರ್ತಾನೆ. ಗಂಡು ಮಕ್ಳು ಅರ್ಬಿನೇ ನೋಡೋದಿಲ್ಲ, ಗಂಡು ಮಕ್ಳು ಮಾರಿನೇ ನೋಡೋದಿಲ್ಲ. ತಿರುಗಿ ಕೇಳಿದ್ರೆ ಹೌದಿಲ್ಲ, ಹೆಣ್ಣು ಮಕ್ಳದ್ದು ಹಂಗೆ ಹಂಗಿಲ್ಲ. ಈಗ ಹೋಲ್ಬಿಡ್ರಿ ಅರ್ಬಿ ವಿಚಾರಕ್ಕೆ ಹೋದ್ರೆ ಮತ್ತು ಭಾಳ ದೊಡ್ಡದಾಗೈತಿ. ಇನ್ನು ಭಾಳ ಸುಮಾರು ಮಾತಾಡೋದೈತಿ. ಭಾಳಷ್ಟು ವಿಚಾರಗಳನ್ನ ನನ್ನನ್ನು ನಿಮ್ಮ ಮುಂದೆ ತೋಡ್ಕೋಬೇಕಂತ ಅದೇನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ಯಾರು ನೋಡಾದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ವಿಡಿಯೋ ಯಾಕೆ ಲೇಟ್ ಆಯ್ತು, ಯಾಕೆ ಲೇಟಾಗಿ ಹಾಕ್ತೀರಿ ಅಂತ ಕೇಳಿದ್ರಿ. ನಾಳೆ ಒಂದು ಆದರೆ ಡೈಲಿ ರೊಟೀನ್ ಮಾಡ್ತೀನಿ, ಅವಾಗ ನಿಮಗೆ ಗೊತ್ತಾಕೈತಿ ಯಾಕೆ ವಿಡಿಯೋ ಲೇಟ್ ಆಗ್ತೈತಿ ಅಂಥೇಳಿ. ಅಡುಗೆ ಬರವಳ್ಳ ರೀ ಮಾಡೋಕೆ. ಮೊದಲೇ ನಂಗೆ ಅಡುಗೆ ಬರವಳ್ಳ. ನಾ ಅಡುಗೆನೂ